ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಅಣ್ಣ ಹೆಂಗಿದೀಣ? ಉತ್ತರ ಕರ್ನಾಟಕ ಅನ್ನೋದು ಕೆಲವರು ಜನರ ಅಭಿಪ್ರಾಯ ಏನು ಅಂದ್ರೆ ಅಭಿವೃದ್ಧಿ ಆಗದೆ ಇರೋ ನಾಡು, ಅನಕ್ಷರಸ್ಥರ ನಾಡು, ಕಂಡಲ್ಲಿ ಗುಟ್ಕಾ ಒಗೆಯೋರು, ಕೆಟ್ಟದಾಗಿ ಬೈಯೋರು ಅಂತ. ಇದು ಆ ಥರ ಅನ್ಕೊಂಡ್ರು ತಪ್ಪು ಅಂತ ನಾನು ಹೇಳಲ್ಲ. ಇದಕ್ಕೆಲ್ಲ ಕಾರಣ ನಾವೇ. ಈಗ ಯಾರು ಸ್ವಾಮಿ ಬೈಯಲ್ಲ? ಈಗ ದಕ್ಷಿಣ ಕರ್ನಾಟಕದಲ್ಲೂ ಅಮ್ಮನ ಅಕ್ಕನ್ ಅಂತ ಯೂಸ್ ಮಾಡಲ್ಲ. ಅಮ್ಮನ ಹಂಗಾಯ್ತು ಗುರು, ಅವ್ನ ಅಕ್ಕನ್ ಯಾಕೆ ಬೇಕು ಗುರು ಈ ಬಾಳು ಅಂತ ಈ ತರ ಎಲ್ಲ ಮಾತಾಡಲ್ಲ. ಸೇಮ್ ಇಲ್ಲೂ ಕೂಡ ಅದೇ ತರ. ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಈಗ ನಾನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಭೇದ ಭಾವ ಮಾಡ್ತಿದ್ದೇನೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಇಂಟರ್ವ್ಯೂನ್ಯಾಗ ನಮ್ಮ ಉತ್ತರ ಕರ್ನಾಟಕದ ಮಲ್ಲು ಜಮಖಂಡಿ ಅಂತ ಒಬ್ಬ ಯೂಟ್ಯೂಬರ್ ಕೂಡ ಇದ ಕ್ವಶನ್ಗೆ ಒಂದು ರಿಪ್ಲೈ ಮಾಡಿದ್ರು. ಏನದು? ಪೂರ್ತಿ ಕರ್ನಾಟಕ ಅನ್ನೋದು ನಮ್ಮ ಅಪ್ಪ ಆದ್ರೆ ಉತ್ತರ ಕರ್ನಾಟಕ ಅನ್ನೋದು ನಮ್ಮ ಅವ್ವ ಇದ್ದಂಗ. ಸೊ ಅವನ ಮೇಲೆ ಪ್ರೀತಿ ಜಾಸ್ತಿ. ಹಂಗಂತ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಅಪ್ಪನ್ಕಿಂತ ಅವನ ಮೇಲೆ ಚೂರ್ ಪ್ರೀತಿ ಜಾಸ್ತಿ ಅಂತ. ಸೊ ಈಗ ಟಾಪಿಕ್ ಬರೋನು. ಎಸ್ ಗೋ ಹೆಡ್. ಈಗ ದಕ್ಷಿಣ ಕರ್ನಾಟಕದಲ್ಲೂ ಬೈಗಳ ಯೂಸ್ ಮಾಡ್ತಾರ, ಉತ್ತರ ಕರ್ನಾಟಕದಲ್ಲೂ ಬೈಗಳ ಯೂಸ್ ಮಾಡ್ತಾರ. ಆದ್ರೂ ಉತ್ತರ ಕರ್ನಾಟಕದವರೇ ಜಾಸ್ತಿ ಬೈಗಳ ಯೂಸ್ ಮಾಡೋದು ಅಂತ ಎಲ್ಲರೂ ಯಾಕೆ ಅನ್ಕೊಂಡಾರ ಅಂದ್ರೆ, ಒಂದು ಲೆಕ್ಕದಾಗ ನೋಡಿದ್ರೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ಒಂದು ರೀಸನ್ ಆಗ್ತೇವಿ. ನಮ್ಮ ವಿಡಿಯೋಸ್ನಾಗ ಕಾಮಿಡಿಗೋಸ್ಕರ ಆಲ್ಮೋಸ್ಟ್ ಬೈಗಳನ್ನ ಯೂಸ್ ಮಾಡೋದು, ಬೈಗಳನ್ನ ಹೈಲೈಟ್ ಆಗಿ ತೋರಿಸೋದು, ಮತ್ತೆ ಗುಟ್ಕಾ ರಿಲೇಟೆಡ್ ಕಂಟೆಂಟ್ ಮಾಡೋದು. ಇದೆಲ್ಲ ನೋಡ್ತಿದ್ರೆ ನಾವು ನಮ್ಮ ಉತ್ತರ ಕರ್ನಾಟಕದ ಕೊಡುಗೆಗಿನ್ನ ಜಾಸ್ತಿ ಕೆಟ್ಟದನ್ನ ತೋರಿಸ್ತಾ ಇದೇವಿ. ಕೆಲವರು ಈಗಿನ ಜಾನಪದ ಹಾಡುಗಳು ಮತ್ತು ಶಾರ್ಟ್ ಮೂವೀಸ್ ಎಷ್ಟು ಡಬಲ್ ಮೀನಿಂಗ್ ಮಾಡ್ತದಾರ ಅಂದ್ರೆ ಎಲ್ರೂ ತಲೆಯಾಗ ಉತ್ತರ ಕರ್ನಾಟಕ ಅಂದ್ರೆ ಇದೆ ಅನ್ನೋ ತರ ಮೂಡಿಬಿಡುತ್ತೆ. ಉತ್ತರ ಕರ್ನಾಟಕದಾಗ ಜಾನಪದ ಸಂಸ್ಕೃತಿಗೆ ಒಂದು ಹೆಸರು ಐತಿ. ಆದ್ರೆ ಈಗಿನ ಜಾನಪದ ಹಾಡುಗಾರರು ಕೆಟ್ಟದಾಗಿ ಸಾಹಿತ್ಯಗಳನ್ನ ಬರೆದು ಜಾನಪದದ ಅರ್ಥನ ಹಾಳು ಮಾಡ್ತಾ ಇದಾರ. ಮತ್ತೆ ಚಿಕ್ಕ ಮಕ್ಕಳಿಗೂ ಬೈಯೋದನ್ನ ಕಲ್ಸೋದು. ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿನಾಗ ಏನ್ ಮಾಡಿದ್ರು ಚಂದ ಕಾಣುತ್ತ, ಆದ್ರೆ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರ. ಸೊ ಮಕ್ಕಳಿಗೆ ಒಳ್ಳೇದನ್ನ ಕಲ್ಸ್ರಿ. ಇನ್ನೊಂದು ಕರೆ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೆ ಇರೋದಕ್ಕೆ ಕಾರಣ ಇಷ್ಟೊತ್ತು ನಾನು ಹೇಳಿದ್ನಲ್ಲ ಅದಲ್ಲ, ಇನ್ಮೇಲೆ ಹೇಳ್ತಾನಲ್ಲ ಅದು. ಸರಿ ಆಯ್ತಪ್ಪ. ನಮ್ಮ ಉತ್ತರ ಕರ್ನಾಟಕ ಇನ್ನೂ 50 ವರ್ಷಗಳ ಹಿಂದೆ ಐತಿ. ನಮ್ಮ ಜನ ಸ್ವಂತ ಊರ್ ಬಿಟ್ಟು ಬೆಂಗಳೂರು ಮಂಗಳೂರು ಅಂತ ಕೆಲಸ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತಿ. ಇದಕ್ಕೆ ಮೊದಲನೇ ಕಾರಣ ಏನು ಅಂದ್ರೆ ಅನಕ್ಷರತೆ. ಜಾಸ್ತಿ ಬೇಡ, ಕೇವಲ 3 ವರ್ಷದ SSLC ರಿಸಲ್ಟ್ ನ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನ ಮ್ಯಾಲ ಎಲ್ಲೂ ಹುಡ್ಕಾಕ್ ಹೋಗ್ಬೇಡ್ರಿ, ಕೆಳಗ ನೋಡ್ರಿ. ಇದು 2023 SSLC ರಿಸಲ್ಟ್ ಲಿಸ್ಟ್. ಇದು ಉತ್ತರ ಕರ್ನಾಟಕದ ಯಾವ ಡಿಸ್ಟ್ರಿಕ್ಟ್ ಕೂಡ ಮ್ಯಾಲ ಇಲ್ಲ. 2024 2025 ರಿಸಲ್ಟ್ ನೋಡಿದ್ರ ಅದಕ್ಕಿಂತ ವರ್ಸ್ಟ್ ಆಗೈತಿ. ವರ್ಷದಿಂದ ವರ್ಷಕ್ಕೆ ಇಳಿತನ ಹೋಗೈತಿ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಯಾದಗಿರಿ, ಕಲಬುರ್ಗಿ ಅಂತೂ ಪ್ರತಿ ವರ್ಷ ಒಂದಕ್ಕೊಂದು ಇಳಿಮುಖ ಆಗ್ತಾ ಹೊಂಟೈತಿ. SSLC ಅಷ್ಟೇ ಅಲ್ಲ, PUCಲೂ ಅದೇ ಹಣೆ ಬರ. ಇಲ್ಲಿ ಆಲ್ಮೋಸ್ಟ್ ಯುವಕರು ತಮ್ಮ ಜೀವನದ ಯೋಚನೆಯನ್ನ ಬಿಟ್ಬಿಟ್ಟಿದ್ದಾರೆ. ಇಲ್ಲದೆ ಇರೋ ಚಟಗಳನ್ನ ಮಾಡ್ತಾ ಇದಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಗುಟ್ಕಾ ಹಾಕ್ತಾ ಇದಾರೆ. ಯಾಕೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹಿಂಗೈತಂದ್ರೆ ಅದಕ್ಕೆ ಕಾರಣ ಇಲ್ಲಿನ ರಾಜಕಾರಣ. ಕೆಲವರು ಹೇಳ್ತಾರ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ಉತ್ತರ ಕರ್ನಾಟಕದ ಟ್ಯಾಕ್ಸ್ ಹಣವನ್ನೆಲ್ಲ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಗೆ ಸುರಿತಾ ಇದ್ದಾರೆ ಅಂತ ವಾದ ಮಾಡ್ತಾರ. ಅವ್ರಿಗೆಲ್ಲ ಒಂದು ಮಾಹಿತಿನ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕವನ್ನ 4 ವಿಭಾಗಗಳಾಗಿ ಮಾಡ್ಯಾರ. ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ ಅಂತ. ಬೆಂಗಳೂರು ವಿಭಾಗದ GDP 54% 6, ಮೈಸೂರು ವಿಭಾಗದ GDP 21.9%, ಕಲಬುರಗಿ ವಿಭಾಗದ GDP 9%, ಬೆಳಗಾವಿ ವಿಭಾಗದ GDP 14.5%. ಹಾಗಾದ್ರೆ ಇಷ್ಟು ವ್ಯತ್ಯಾಸ ಯಾಕೆ ಬಂತು? ನಮ್ ಜನ ಹೆಂಗಂದ್ರೆ ಯಾವ್ದಾದ್ರು ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರು ಒಳ್ಳೇದ್ ಮಾಡಿದ್ರು ಜೈ ಅಂತಾರ, ಕೆಟ್ಟದ್ ಮಾಡಿದ್ರು ಜೈ ಅಂತಾರ. ಅವ್ರು ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಮನ್ಯಾಗ ಮೊದ್ಲಿನಿಂದ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ರು ಇವರು ಕೂಡ ಅದೇ ಪಕ್ಷಕ್ಕೆ ಜೈ ಅಂದ್ರೆ ಇನ್ನೆಲ್ಲಿ ಅಭಿವೃದ್ಧಿ ಕಾಣಬೇಕು? 2025-26 ಜಿಲ್ಲಾವಾರು ಹಂಚಿಕೆ ಒಳಗ ಬೆಂಗಳೂರು ವಿಭಾಗಕ್ಕೆ 12,193 ಕೋಟಿ, ಮೈಸೂರು ವಿಭಾಗಕ್ಕೆ 8,742 ಕೋಟಿ, ಕಲಬುರಗಿ ವಿಭಾಗಕ್ಕೆ 8,710 ಕೋಟಿ, ಬೆಳಗಾವಿ ವಿಭಾಗಕ್ಕೆ 12,239 ಕೋಟಿ ಹಂಚಿಕೆಯನ್ನ ಮಾಡಲಾಗೈತಿ. ಮೈಸೂರು ವಿಭಾಗಕ್ಕಿಂತ ಕಲಬುರಗಿ ವಿಭಾಗಕ್ಕೆ ಕಡಿಮೆ ಹಂಚಿಕೆ ಆದ್ರೂ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಆದ್ರೆ ಬೆಂಗಳೂರಿಗಿಂತ ಬೆಳಗಾವಿ ವಿಭಾಗಕ್ಕೆ ಜಾಸ್ತಿನೇ ಐತಿ. ಸೊ ಈಗ ಹೇಳ್ರಿ, ಹಣ ಎಲ್ಲ ಎಲ್ಲಿ ಹೋಯ್ತು? ಇಷ್ಟೊಂದು ಹಣ ಯಾವ ಅಭಿವೃದ್ಧಿಗೆ ಖರ್ಚಾಯ್ತು ಅಂತ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ನಮ್ಮ ಟ್ಯಾಕ್ಸ್ ಹಣನೆಲ್ಲ ಈ ರಾಜಕಾರಣಿಗಳು ಜನರ ಅಭಿವೃದ್ಧಿಗೆ ಖರ್ಚು ಮಾಡೋದಕ್ಕಿಂತ ತಮ್ಮ ಅಭಿವೃದ್ಧಿಗೆ ಖರ್ಚು ಮಾಡ್ಕೊಂತ ಹೊಂಟ್ರ ಇನ್ನು ಸ್ಕೂಲ್ ಕಾಲೇಜ್ ಎಲ್ಲಿಂದ ಬರ್ತಾವ? ಎಜುಕೇಶನ್ ಎಲ್ಲಿಂದ ಬರುತ್ತೆ? ಪ್ರಶ್ನೆ ಮಾಡೋ ಧೈರ್ಯ ಎಲ್ಲಿಂದ ಬರುತ್ತೆ? ಚಿತ್ರಗುಪ್ತ, ಮೆಚ್ಚಿದ್ದೇನೆ ನಾನು ನಿಮ್ಮನ್ನು. ನಾವು ಮೊದಲು ಅಂಧ ಅಭಿಮಾನ ಬಿಟ್ಟು ಒಳ್ಳೆ ನಾಯಕನನ್ನ ಆರಿಸ್ಬೇಕು. ಅಂತಂದು ಒಳ್ಳೆ ನಾಯಕ ಯಾರದಾರು? ಈಗ
ನಮ್ಮ ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ದ ಇದ್ರೂ ನಮ್ಮ ಸುತ್ತಮುತ್ತಲಿನ ನಾವು ವಾಸ ಮಾಡ್ತಿರೋ ಏರಿಯಾ ಅಭಿವೃದ್ಧಿ ಆದ್ರೆ ಸಾಕು ಅಂತ ಇದ್ರೂ ತಾನ ಎಲ್ಲಾನು ಅಭಿವೃದ್ಧಿ ಆಗುತ್ತೆ. ಉತ್ತರ ಕರ್ನಾಟಕ ಹಂಗೈತಿ ಹಿಂಗೈತಿ ಅನ್ನೋರಿಗೆ ಇನ್ನೊಂದು ಮಾತು ಏನು ಅಂದ್ರ, ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಇನ್ನೂ ಹೆಚ್ಚಾಗಿ ಜೀವಂತವಾಗಿರೋದು ನಮ್ಮ ಉತ್ತರ ಕರ್ನಾಟಕದಲ್ಲೇ. ಅಷ್ಟೇ ಅಲ್ಲದ ಭಾರತವನ್ನೇ ಆಳಿದ ರಾಷ್ಟ್ರಕೂಟರು ದಕ್ಷಿಣ ಪಥೇಶ್ವರ ಅಂತ ಬಿರುದು ಪಡೆದ ಇಮ್ಮಡಿ ಪುಲಕೇಶಿಯಂತಹ ಕೆಚ್ಚದೆ ಕನ್ನಡಿಗರು ನಮ್ಮ ಉತ್ತರ ಕರ್ನಾಟಕದವರು. ಸಾಧು ಸಂತರ ಗೂಡು, ಜಾನಪದ ಕಲೆಗಳ ನಾಡು, ಶೌರ್ಯ ಸಾಧನಗಳ ಬೀಡು ನಮ್ಮ ಉತ್ತರ ಕರ್ನಾಟಕ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟ ಶುರುವಾಗಿದ್ದು ಕೂಡ ಇದೇ ಉತ್ತರ ಕರ್ನಾಟಕದಿಂದ. ಕನಕದಾಸರು, ಬಸವಣ್ಣ, ಶಿಶುನಾಳ ಶರೀಫರಂತಹ ನೂರಾರು ವಚನಗಾರರ ಸಾಹಿತಿಗಳ ನೆಲೆ ನಮ್ಮ ಉತ್ತರ ಕರ್ನಾಟಕ. ಬಾಯಿ ಮಾತಲ್ಲಿ ಕನ್ನಡಾಭಿಮಾನ ಅಂತ ಹೇಳೋರು ಒಮ್ಮೆ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿಗೆ ಬಂದು ನೋಡ್ರಿ, ಕನ್ನಡಾಭಿಮಾನ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇಷ್ಟೊಂದು ಕೊಡುಗೆಗಳನ್ನ ಕೊಟ್ಟ ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ಬಂದ್ ನಿಂತೈತಿ ನೋಡ್ರಿ. ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಮನೆಗೊಬ್ಬೊಬ್ರು ಮುತ್ಯಗಳು ಹುಟ್ಕೋತಾ ಇದಾರ. ನಮ್ಮ ಜನರ ಮುಗ್ಧತೆಯನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಇನ್ನೂ ಮೂಢನಂಬಿಕೆಗೆ ತಳ್ತಾ ಇದಾರ. ಇಲ್ಲಿನ ಯುವಕರು ಅಷ್ಟು ವರ್ಷಗಳಿಂದ ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಗಳ ಬಗ್ಗೆನ ಕೇರ್ ಮಾಡದೇ ಇರೋರು ಈ ಮುತ್ಯಗಳ ಟ್ಯಾಟುಗಳನ್ನ ಎದೆ ಮೇಲೆ ಕೈಗಳ ಮೇಲೆ ಅಚ್ಚೆ ಹಾಕಿಸ್ಕೊಂಡು ಅವ್ರ ಹಿಂದ ಅಪ್ಪಾಜಿ ಅಪ್ಪಾಜಿ ಅನ್ಕೊಂಡು ತಿರ್ಗಾಡ್ತಾ ಇದಾರ. ಈ ತರ ಪೋಲಿ ತಿರ್ಕೊಂಡು ಹಾಳಾಗ್ತಿರೋರು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆರ್ಮಿ ಪೊಲೀಸ್ ಆಗೋ ಕನಸನ್ನ ಕಟ್ಕೊಂಡು ಕಣ್ಣಿಗೆ ನಿದ್ದೆ ಇಲ್ದ ಬೆಳಗಿನ ಜಾವ ಎದ್ದು ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಕಷ್ಟ ಪಡ್ತಾ ಇದ್ರೆ ಅವ್ರಿಗೊಂದು ಒಳ್ಳೆ ಕೋಚಿಂಗ್ ಸೆಂಟರ್ ಇಲ್ಲ. 400-500 ಕಿಲೋಮೀಟರ್ ಗಟ್ಟಲೆ ಬೆಂಗಳೂರು ಮಂಗಳೂರು ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ಗೆ ಹೋಗೋಕ್ಕಾಗದ ತಮ್ಮ ಕನಸನ್ನ ಅರ್ಧಕ್ಕೆ ಬಿಡ್ತಾ ಇದಾರ. ಸೊ ಯಾರಿಗಲ್ದೇ ಇದ್ರು ಈ ತರ ಕಷ್ಟ ಪಡೋರಿಗಾದ್ರೂ ಒಂದು ಒಳ್ಳೆ ಫೆಸಿಲಿಟಿ ಸಿಗೋ ತರ ಆಗ್ಲಿ, ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳೋಣ, ಒಳ್ಳೆ ನಾಯಕನನ್ನ ಆರಿಸೋಣ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬರೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕನೇ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಹೊಟ್ಟೆ ಹಾಕೊಂಡ್ರಿ.